ನಾನು ಒಬ್ಬ RSS ಕಾರ್ಯಕರ್ತ ರೀ. ಹಲೋ ಹಲೋ, ಮಂಜುನಾಥ ಮಾತಾಡೋದು? ಹೌದ್ರಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ಯಾದಗಿರಿ. ಯಾರ ಮಾತಾಡೋದು? ಯಾದಗಿರಿ. ಹಾ ಸರ್. ನೀವು ಮೊನ್ನೆ ಮಧುಗಿರಿ ಮೋದಿ ಅವರಿಗೆ ಕಮೆಂಟ್ ಮಾಡಿದ್ರಾ? ಹೌದು ಹೌದು ಹೌದು. ಯಾವ ವಿಚಾರಕ್ಕೆ? ದರ್ಶನ್ ವಿಚಾರಕ್ಕೆ? ಹೌದು ಹೌದು ಸರ್. ನಾವು ರಾಜ್ಯ ತೂಗುದೀಪ ಶ್ರೀನಿವಾಸ ಸಂಘದ ಜಿಲ್ಲಾಧ್ಯಕ್ಷರು ನಾವು. ಸರಿ, ಓಕೆ, ಸರಿ ಇದೆ, ಸರಿ ಇದೆ. ಹೇಳಿ. ತುಂಬಾ ಗೌರವ ಇತ್ತು ನನ್ಗೆ ಅವ್ರ ಮೇಲೆ. ಯಾರ ಮೇಲೆ? ಮಧುಗಿರಿ ಮೋದಿ ಅವ್ರ ಮೇಲೆ ತುಂಬಾ ಗೌರವ ಇತ್ತು. ಕಳ್ಕೊಂಡ್ಬಿಟ್ರ. ಏನು ವಿಚಾರಕ್ಕೆ? ಅವ್ನಿಗೆ ಯಾವ ತರ ಬೈದಿದಾರ ಅಂತ ಹೇಳಿ, ಮತ್ತೆ ಇನ್ನೊಂದು ಯಾರಿಗ್ ಬೈದಿದಾರ ಅಂತ ಹೇಳಿ? ಯಾರ ದೇವತೆಗೆ ಬೈದಿದಾರ ಅಂತ ಹೇಳಿ. ಅಲ್ಲ ರೀ, ನಾನ್ ಹೇಳ್ತಾ ಕೇಳಿ ಪೂರ್ತಿ. ಹೇಳಿ ಹೇಳಿ ಹೇಳಿ. ಮಧುಗಿರಿ ಮೋದಿ ಅವ್ರ ಮೇಲೆ ನಿಮ್ಗೆ ತುಂಬಾ ಅಭಿಮಾನ ಇತ್ತು. ಕಳ್ಕೊಂಡ್ಬಿಟ್ಟ ಅವನು. ಕಳ್ಕೊಂಡ್ಬಿಟ್ರು. ಯಾವ ವಿಚಾರಕ್ಕೆ? ದರ್ಶನ್ ಬೈದೋದಕ್ಕೆ. ದರ್ಶನ್ ಏನ್ ಮಾಡಿದ್ರು? ಗೌರವಿಸ್ತೀವೋ ಅಷ್ಟೇ. ಸ್ವಲ್ಪ ಹೇಳೋದ್ ಕೇಳಿ, ಸ್ವಲ್ಪ ನನ್ ಪ್ರಶ್ನೆ ಕೇಳಿ. ನಿಮ್ ಮಾತು ನಾನು ಕೇಳ್ತೀನಿ. ಹಲೋ, ಹೇಳಿ ಹೇಳಿ ಹೇಳಿ. ನನ್ ಮಾತು ಕೇಳಿ. ಅವರು ಗೌರವ ಕಳ್ಕೊಂಡ್ಬಿಟ್ರು, ಓಕೆ. ದರ್ಶನ್ಗೆ ವಿರೋಧ ಮಾಡ್ಕೊಂಬಂದ್ರಲ್ವಾ, ಆ ವಿಚಾರಕ್ಕೆ ನೀವು ಮಾತಾಡಿದ್ರಿ, ಸರಿ ಇದೆ. ದರ್ಶನ್ ಒಂದು ಇದ್ ಮಾಡಿದಕ್ಕೆ ನೀವು ಅದಕ್ಕೆ ರಾಂಗ್ ಆಗಿದ್ರಾ? ಹೌದು. ಮತ್ ದರ್ಶನ್ ಮಾಡಿ ಸರಿ ಇದೆಯಾ? ಅವ್ನು ಮಾಡಿದ್ದು ಒಳ್ಳೇದ್ ಯಾವ ಕೇಳ್ತಾ ಇಲ್ಲ ನೀವು? ನಾನು ಅಲ್ಲ ಕೇಳಿ. ನಾನು ನೀವು ಇಷ್ಟೊತ್ತನ ಮಾತಾಡಕ್ ನಾನ್ ಬಿಟ್ಟೆ ತಾನೆ. ಹೇಳಿ. ಅವ್ರನ್ನ ಒಂದ್ ಸಣ್ಣ ಪದ ಬಳಸಿದ್ರು, ಅದೇನೋ ತಿಳಿದು ಫ್ಲೋ ಎಲ್ಲ ಹೇಳಿರ್ಬೋದು. ಅವ್ರು ಒಳ್ಳೆತನ ಯಾಕೆ ಹೇಳಿಲ್ಲ ನೀವು? ಅವ್ರು ಮಾಡಿದ್ ನಿಮ್ಗೆ ಒಳ್ಳೇದ್ ಕಾಣಿಸ್ಲಿಲ್ವಾ? ಕೊಂಡಿದ್ಯಲ್ಲ. ಅದನ್ನೇ ಹೇಳ್ಬೇಕು ಸ್ವಾಮಿ. ಕೆಟ್ಟದನ್ನ ಎಷ್ಟು ಹೇಳ್ತಿರೋ ಅಷ್ಟು ಕೆಟ್ಟದನ್ನ, ಒಳ್ಳೇದನ್ನ ಅಷ್ಟೇ ಹೇಳ್ಬೇಕು ತಾನೆ. ಅದನ್ನ ಯಾವತ್ತೂ ಹೇಳಿಲ್ಲ. ಒಳ್ಳೇದನ್ನ ಕೇಳಿ, ನಾ ಹೇಳಕ್ ಕೇಳಿ. ಹಿಂಗೆ ಮಾಡಿ ತಿಕ್ ನನ್ ಮಗ ಅಹೋರಾತ್ರ ಹಿಂದೆ ಸುದೀಪ್ ಸಾರಿಗೆ ಬೈದು ಮ್ಯಾಕ್ಲೇಟ್ ಹೊಡ್ಸ್ಕೊಂಡು ಮತ್ತೆ ಇವತ್ತು ದರ್ಶನ್ ಬಗ್ಗೆ ಖ್ಯಾತಿ ತೆಗೆದಿದ್ದಾನೆ ಇವತ್ತು ಮತ್ತೆ ಅಹೋರಾತ್ರ. ಅವ್ರ ವಿಚಾರ ಬೇಡ ರೀ. ನಾನು ಮಾತಾಡಕ್ ಬಂದಿರೋದು ನಿಮ್ಮ ಹತ್ರ. ಅವ್ರ ಅಹೋರಾತ್ರನೋ ಸುದೀಪೋ ನಮ್ಗೆ ಇನ್ನೊಬ್ನೋ ಯಾವನೋ ಅವಶ್ಯಕತೆ ನಮ್ಗಿಲ್ಲ. ನೀವ್ಯಾರು? ನಾನು ಹೇಳ್ತೀನಿ ಕೇಳಿ. ನನ್ನ ಹೆಸರು ಉಮೇಶ್ ಅಂತ ಹೇಳಿ. ನೀವ್ ಮಾತಾಡೋದ್ ನನಗೆ ಜರುಗತ್ತಿಲ್ಲ. ಅವನಿಗೆ ಮಾತಾಡಕ್ ಹೇಳಿ ನನ್ಗೆ. ಯಾರಿಗೆ? ಅವ್ರು ಯಾರ? ನೀವು ಬರೋಕ್ ಯಾರು? ನೀವು ಮಧ್ಯದಲ್ಲಿ ಯಾಕೆ ಅಂದ್ರೆ ನಾನು ಮಧುಗಿರಿ ಮೋದಿ ಅಭಿಮಾನಿ. ನಾನು ಮಾತಾಡ್ತಾ ಇರೋದು. ಹೌದಾ? ನೀವ್ ಹೆಂಗೆ ದರ್ಶನ್ ಅಭಿಮಾನಿನೋ ಹಾಗೆ ನಾನು ಮಧುಗಿರಿ ಮೋದಿ ಅಭಿಮಾನಿ ಮಾತಾಡ್ತಾ ಇರೋದು. ಇವಾಗ ಇಷ್ಟು ದಿವಸ ಬಿಟ್ಟು ಇವಾಗ ಯಾಕೆ ಮಾತಾಡಕ್ ಹೇಳಿ? ಮೊನ್ನೆಂತ ನಿಮ್ಗೆ ಫೋನ್ ಹೋಗ್ತಾ ಇರಲಿಲ್ಲ ಗುರುವೆ? ಯಾಕೆ ನನ್ ಆಮೇಲೆ 24x7 ಚಾಲು ಇರ್ತದ ಗುರುವೆ ನಮ್ದು. ನಂದು ಫೋನ್ ಇರುತ್ತೆ. ನಿಮ್ದು ಊರು ಯಾದಗಿರಿನಾ? ಯಾದಗಿರಿನೇ. ನಾವು ಯಾದಗಿರಿಯಲ್ಲಿ ತುಂಬಾ ನಮ್ಗಿದಾರೆ, ಹುಡುಗರು ಇದಾರೆ, ಶಾಪುರಲ್ಲಿದ್ದಾರೆ. ಕಳ್ಸಕ್ ನಾನು ಬರ್ತಾ ಇಲ್ಲ ರೀ, ಹೇಳ್ತಿರೋದು ನಾನು ನಿಮ್ಗೆ. ನಾನೊಬ್ಬ ಹಿಂದೂ ಕಾರ್ಯಕರ್ತ. ಸ್ವಲ್ಪ ಹೇಳದ್ ಕೇಳಿ, ಸಮಾಧಾನ ಕೇಳಿ, ರ್ಯಾಶ್ ಆಗ್ಬೇಡಿ, ಸಮಾಧಾನವಾಗಿ ಮಾತಾಡ್ಬೇಕು. ನಾನು ಒಬ್ಬ RSS ಕಾರ್ಯಕರ್ತ ರೀ. ನಾನು ಗೌರವಿಸ್ತಿರೋ ಕೇಸರಿ ನಾನು ಅಷ್ಟು ಗೌರವಿಸ್ತೀನಿ. ಓಕೆ, ಒಪ್ಕೊಂತ. ನಂದು ಉಮೇಶ್ ಚಿಂಕ್ಲೂರ್ ಅಂತ ಪೇಜ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಯಾರು ಬೇಕಾಗಿಲ್ಲ ರೀ. ಇನ್ನೊಬ್ರು ಸರ್ಚ್ ಮಾಡಿ, ಇನ್ನೊಬ್ರು ಪ್ರೊಫೈಲ್ ಫೇಸ್ಬುಕ್ ಸರ್ಚ್ ಮಾಡೋದು. ಮಧುಗಿರಿ ಮೋದಿ ಯಾಕೆ ಸರ್ಚ್ ಮಾಡಕ್ ಹೋಗ್ಲಿ, ನಮ್ ಸರ್ಚ್ ಮಾಡ್ಬೇಕಾರೆ. ಸರಿ ರೀ, ಸರಿ ನನ್ ಸರ್ಚ್ ಮಾಡ್ಬೇಡಿ. ನೀವು ಮಧುಗಿರಿ ಮೋದಿ ಯಾಕೆ ಬೈತೀರಿ? ಯಾರು ಬೈದಾರ ಸ್ವಾಮಿ? ಅವ್ನ್ ಬೈದಿದ್ದಕ್ಕೆ ನಾನು ಕೇಳಿದೆ, ಉತ್ತರನೇ ಕೊಡ್ಲಿಲ್ಲ. ಮತ್ತೆ ಸರಿನಾ? ದರ್ಶನ್ ಮಾತಾಡಿ ಸರಿನಾ? ಅದೇ ನಾನು ಹೇಳ್ತಾ ಇದ್ದೀನಿ. ಸಣ್ಣ ಸಣ್ಣ ತಪ್ಪುಗಳನ್ನ ಎತ್ತಿ ಹಿಡಿತಿರಲ್ಲ, ದೊಡ್ಡ ದೊಡ್ಡ ಒಳ್ಳೆ ಕೆಲಸ ಮಾಡಿದ್ರಲ್ಲ, ಅದು ಒಳ್ಳೆತನ ಯಾಕೆ ಹೋಗಲಿಲ್ಲ ನೀವು? ಹೋಗಳಕ್ಕೆ ಯಾರು ಬರಲ್ಲ, ಎಲ್ಲ ದೊಡ್ಡ ದೊಡ್ಡ ಕೆಲಸನೇ ಮಾಡಿರ್ತಾರೆ. ಅಲ್ಲೇ ಇವನು ದೊಡ್ಡ ದೊಡ್ಡ ಕೆಲಸನೇ ಮಾಡಿರ್ತಾರೆ ಎಲ್ಲರೂ, ಅವ್ರೊಬ್ರಲ್ಲ. ಸರಿ, ಪುನೀತ್ ಮಾಡಿದಾರೆ, ದೊಡ್ಡ ಕೆಲಸ ಮಾಡಿದಾರೆ, ಪುನೀತ್ ಆರಿಸ್ತೀವಿ ನಾವು. ಹಂಗೆಲ್ಲ ಮಾತಾಡೋದು ತಪ್ಪಲ್ವಾ? ಎಲ್ಲದು ಒಂದೇ ತರ ಡಿಸಿಷನ್ ತಗೊಳ್ಳೋದು ತಪ್ಪಾಗತ್ತೆ. ಅಲ್ಲ ಸರ್, ನಾವು ಅವ್ರನ್ನ ಫಾಲೋ ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಗೊತ್ತಾ? ನಾವು ಅಭಿಮಾನಿನ ಅವ್ರಿಗೆ. ಅವ್ರಿಗೆ ಎಷ್ಟು ವರ್ಷ? ಮೋದಿಗೆ ನಾನು ಎಷ್ಟು ವರ್ಷದಿಂದ ಫಾಲೋ ಇದ್ದೀನಿ ಅಂತ ಅವ್ರಿಗೆ ಕೇಳಿ. ಗೊತ್ತಿದ್ದಾರೆ, ಎಲ್ಲ ಗೊತ್ತಿದೆ. ಮಾತಾಡಿದೀನಿ ಅವ್ರ ಜೊತೆಗೆ ಎಷ್ಟೋ ಸರಿ ಮಾತಾಡಿದೀನಿ. ನಂದು ಅನ್ಸ್ಕೊಂಡು ನಮ್ ಭಾಗದಲ್ಲಿ ಹೆಂಗೆಲ್ಲ ಇದ್ ಮಾಡ್ಬೇಕಂತ ಕೇಳಿದೀನಿ ನಾನು. ಸಜೆಸ್ಟ್ ಮಾಡಿದಾರ ಅವರು. ಸರಿ, ಹಂಗಂತ ಹೇಳಿದ ಕೂಡ್ಲೆ ದರ್ಶನ್ ವಿಚಾರಕ್ಕೆ ಹೋದ್ ಕೂಡ್ಲೆ ಅವ್ರ ವಿರೋಧ ಆಗ್ಬಿಡ್ತೀರಾ? ಸರ್,
ನಾನು ಹೇಳ್ತಾ ಇದ್ದೀನಿ. ಅಲ್ಲ ಹಂಗಲ್ಲ, ದರ್ಶನ್ ವಿಚಾರ ಸಣ್ಣ ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ. ದರ್ಶನ್ ವಿಚಾರಕ್ಕೆ ಮಾತಾಡಿದ್ಕೆ ವಿರುದ್ಧ ಆಗ್ಬಿಡ್ತೀರಾ ಹಂಗಾದ್ರೆ? ಹೌದು ಸರ್ ಏನ್ ಮಾಡಕ್ ಮತ್ತೆ ಅವ್ರು ಮಾತಾಡಿದ ತಪ್ಪು ಹೌದಲ್ಲ, ಅದು ಸಮರ್ಥನೆ ಯಾಕೆ ಮಾಡ್ಕತ್ತೀರಾ? ಅಲ್ಲ ಸರ್, ನೀವು ತಪ್ಪನ್ನೇ ಹುಡುಕ್ತಾ ಇದ್ರಿ, ಒಳ್ಳೇದನ್ನ ಯಾವಾಗ ಹುಡುಕ್ತಾ ಇದ್ರಿ? ನೋಡ್ರಿ, ನಾನು ದರ್ಶನ್ ಫಿಲಮ್ ಊಟದಾಗಿಂದ ನೋಡ್ತಾ ಇದೀನಿ ಕಣ್ರಿ. ನಾನು ಅವ್ರ ಫಿಲಮ್ ಎಲ್ಲ ಪ್ರತಿಯೊಂದು ನೋಡ್ತೀನಿ. ನನಗೂ ಅವರು ಇಷ್ಟ, ಉಪೇಂದ್ರನು ಇಷ್ಟ, ದರ್ಶನ್ ಇಷ್ಟ, ಸುದೀಪ್ ಇಷ್ಟ, ಎಲ್ಲರೂ ಇಷ್ಟ ನನ್ಗೆ. ಅವ್ರು ಇವ್ರು ಅಂತ ಏನಿಲ್ಲ, ಮುಂದೇಳಿ ನನ್ಗೆ ಮುಂದೇನಿಲ್ಲ. ನೀವು ಸುಮ್ನೆ ಅವ್ರು ಯಾಕೆ ಬೈತೀರಿ, ಯಾಕೆ ಇದ್ ಮಾಡ್ತೀರಿ? ಕೇಳಕ್ ಕಾಲ್ ಮಾಡಿದೆ ಅಷ್ಟೇ ನಾನು. ಅಟ್ಲೀಸ್ಟ್ ಅಷ್ಟೆಲ್ಲ ಕಾಲ್ ಮಾಡಿದ್ನಲ್ಲ, ಇದು ಮೆಸೇಜ್ ಮಾಡಿದೆ, ಕಾಲ್ ಮಾಡಿದೆ, ರಿಸೀವ್ ಮಾಡ್ಲಿಲ್ಲ. ಒಂದ್ ರಿಪ್ಲೈ ಮಾಡ್ಬೇಕು ತಾನೆ? ಯಾರು ಸರ್? ಅದೇ ಮಧುಗಿರಿ ಮೋದಿನಿ. ಅವ್ರಿಗೆ ಒಂದ್ ಫೋನ್ ಬರಲ್ರಿ, ದಿಸಕ್ಕೆ 1000 ಫೋನ್ ಬರುತ್ತೆ ಅವ್ರಿಗೆ. ಈಗ ನಮ್ಮ ಹುಡುಗನ ಹಿಂಗ್ ಮಾತಾಡ್ತಾನಲ್ಲಪ್ಪ, ಯಾಕೆ ಮಾತಾಡ್ತಾನೆ, ಏನ್ ಕಾರಣ ಕೇಳಕ್ಕಾದ್ರೆ ಅಲ್ಲ, ನೀವು ಸಮರ್ಥನೆ ಮಾಡ್ಕಂತಿದೀರಿ ಅಂದಾಗ ಅದು ಕೇಳಕ್ ಬರಲ್ಲ ರೀ. ಅವನು ಈಗ ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಒಂದು ಸಣ್ಣ ತಪ್ಪು ಆಗಿದ್ರೆ ಕೂಡ ಹುಡುಕ್ತಾರ್ರಿ ಜನ. ಮೊಸರಲ್ಲಿ ಕಲ್ಲು ಹುಡ್ತಾರ ಜನನೇ ಜಾಸ್ತಿ ಇದಾರೆ. ಈಗ ಇವ್ರೇ ನಿಮ್ ಮಧುಗಿರಿ ಮೋದಿ ಹೇಳ್ತಿರಿಲ್ಲ ಪಾಪ, ಅವ್ರಿಗೆ ಎಷ್ಟೋ ಜನ ನಿಂದನೆ ಮಾಡ್ಯಾರ. ನಾವ್ ಅದನ್ನ ಸಮರ್ಥಿಸ್ತೀವಿ, ನಾವು ವಿರೋಧಿಸ್ತೀವಿ. ನಾವು ಸರಿ, ವಿರೋಧನ ಓಕೆ ಒಪ್ಕೊಂತೀನಿ ನಾನೀಗ ದರ್ಶನ್ ಈ ತರ ಮಾಡಿದ್ರಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದ್ ನಿಮಿಷ ನಾನು ಒಂದ್ ಮಾತು ಕೇಳಿ. ಅವರು ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ವಿಚಾರಕ್ಕೆ ಬಂದಾಗ ಉದಾಹರಣೆನ ಬೇರೆ ರೀತಿ ಕೊಡೋದ್ ಬಿಟ್ಟು ಈ ರೀತಿ ಕೊಟ್ಬಿಟ್ರು, ಅದು ತಪ್ಪದು. ಹೇಳಿ, ಅದನ್ನೇ ನಾನು ಹೇಳ್ತಾ ಇದೀನಿ. ಅದನ್ನ ಬೇರೆ ರೀತಿ ಕೊಡ್ಬೇಕಾಯ್ತು. ಲಕ್ಷ್ಮಿ ಬರ್ತಾಳೆ, ಅವಳನ್ನ ಕಟ್ಟಕ್ ಬಿಡೋಣ ಅಂತ ಹೇಳಿದ್ರೆ ಮುಗ್ದೋಗಿತ್ತು. ಬೆತ್ತಲೆ ಮಾಡ್ಬೇಕು, ಬಟ್ಟೆ ಬಿಚ್ಚಾಕ್ಬೇಕು, ತಪ್ಪಲ್ವಾ? ತಪ್ಪಲ್ವಾ ಇದು? ತಪ್ಪಲ್ವಾ? ಹೌದು ನೋಡಿ, ಕೆಲವೊಂದು ಫ್ಲೋ ಅಲ್ಲಿ ನಾವು ಅಂತೀವಿ, ನಮ್ ಫ್ರೆಂಡ್ಸಿಗೆ ನಮ್ ಕಡೆ ಭಾಗದಲ್ಲಿ ಹೆಂಗಂತ ಗೊತ್ತಲ್ಲ ನಿಮ್ಗೆ. ನಿಮ್ ಕಡೆ ಭಾಗ ಬೇರೆ ಸ್ವಾಮಿ, ಅವ್ರದ್ದು ಮೈಸೂರು. ತಪ್ಪು ಹೌದು ಅಲ್ವಾ? ಅಂದ್ರೆ ಮೈಸೂರವ್ರು ಅಷ್ಟೇ ಅಭಿಮಾನಿ ಇದಾರೆ ಅವ್ರಿಗೆ. ನಾನ್ ಹೇಳ್ತಾರ ಅಭಿಮಾನಿ ವಿಚಾರ ಕೇಳ್ತಾ ಇಲ್ಲ. ನಾನ್ ಹೇಳ್ತಾರದು ಆ ವಿಚಾರಕ್ಕಲ್ಲ. ಬೆತ್ತಲೆ ಮಾಡಿ ಬಟ್ಟೆ ಬಿಚ್ಚಿ ಬೆಡ್ರೂಮ್ ಅಲ್ಲಿ ಕೂರ್ಸ್ಬೇಕು ಅನ್ನೋ ತಪ್ಪು ಹೌದೋ ಅಲ್ವೋ? ನಾನ್ ತಪ್ಪು ಅಂತ ಅನ್ನಲ್ಲ. ಹೆಂಗ್ ಮಾಡ್ತೀನಿ? ನಾನ್ ದೇವ್ರನ್ನ ನಂಬಲ್ಲ, ಉಲ್ಟಾ ಬರ್ತೀನಿ. ನಾನು ಹೆಂಗ್ ಮಾಡ್ತೀರಿ? ನಿಮ್ ಇಷ್ಟ, ನಿಮ್ಗೆ ಬಿಟ್ಟಿದ್ದು. ಆಯ್ತು, ಮತ್ತೆ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ರಿ, ನೀವು ಮಾಡ್ಕೊರಿ. ನಾನ್ ಮಾಡ್ಕೊಳಲ್ಲ. ನಾನ್ ಯಾಕೆ ಸಮರ್ಥನೆ ಮಾಡ್ಕೊಳ್ಳಿ? ಮತ್ತೆ ನೀವು ಸಮರ್ಥನೆ ಮಾಡ್ಕೊಳ್ತಾರ, ನೀವು ಅಲ್ಲ ಅಭಿಮಾನಿಗಳಲ್ಲ. ಮಾಡ್ಕೊಂತೀನಿ ಅದನ್ನ. ಬಟ್ ನೀವ್ ಹಂಗಾದ್ರೆ ನಾನು ಹೇಳ್ತಾ ಇದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಎಷ್ಟು ಗೌರವ ಕೊಡ್ತೀನಿ, ಇವ್ರಿಗೆ ಅಷ್ಟೇ ಕೊಡ್ತಿದ್ದೆ. ಇವ್ರಿಗಿಂತ 10 ಗೌರವ ಇವ್ರಿಗೆ ಕೊಡ್ತಿದ್ದೆ ನಾನು. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ ಬ್ರದರ್, ಒಂದ್ ಮಾತು ಹೇಳ್ತೀನಿ ಕೇಳಿ. ನಾವು ಹಿಂದೂ ಧರ್ಮ ಬಿಟ್ಟು ಹೋಗಕ್ ಆಗಲ್ಲ. ಆದ್ರೆ ನೋಡ್ರಿ ಒಂದ್ ಮಾತು ಹೇಳ್ತೀನಿ ಕೇಳಿ, ಹಿಂದೂ ಧರ್ಮ ಬಿಟ್ಟು ಹೋಗಕ್ ಆಗಲ್ಲ. ಹಿಂದೂ ಧರ್ಮದ ವಿಚಾರವಾಗಿ ದೇವತೆಗಳು, ನಮ್ಮ ಧರ್ಮದ ದೇವತೆಗಳಿಗೆ ಮಾತಾಡಿದ್ರೆ ಯಾರು ನಾವು ಬಿಡಕ್ ಆಗಲ್ಲ. ಏನ್ ಮಾಡ್ತೀರಾ ಸ್ವಾಮಿ? ಯಾರಾಗಿರ್ಲಿ ನಾವು ಅದನ್ನ ಮಾಡೇ ಮಾಡ್ತೀವಿ. ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಏನ್ ಮಾಡಕ್ಕಾಗತ್ತೆ? ನಮ್ ಕೈಲಿ ಏನಾಗತ್ತೆ ಅದನ್ನ ಮಾಡ್ತೀವಿ. ಮಾಡ್ಕೊಳ್ಳಿ ಏನು ಮಾಡ್ತಾರೆ. ಹಂಗಾಗಿ ಹೇಳ್ತಾ ಇದೀನಿ ನಾನು, ಹಂಗಾಗಿ ಹೇಳ್ತಾ ಇರೋದಿಲ್ಲ. ಯಾರಿಗೆ ಯಾರು ಮಾಡಕ್ಕಾಗಲ್ಲ. ಸ್ವಲ್ಪ ಅವರು ಯಾರ ಮೇಲೆ ಆಪಾದನೆ ಮಾಡ್ಬೇಕು, ಯಾರ ಮೇಲೆ ಇಲ್ಲ ಅನ್ನೋದು ಸ್ವಲ್ಪ ನನಗೆ ಗೊತ್ತ್ರಿ. ಅವ್ರ ಬಗ್ಗೆ ಎಲ್ಲ ಗೊತ್ತ್ರಿ. ನಾ ಚಿಕ್ಕ ವಯಸ್ಸಿನ ನೋಡ್ತಾ ಇದೀನಿ. ಏನ್ ಗೊತ್ತು, ಏನ್ ಮಾಡಿದಾರೆ ಹೇಳಿ? ಯಾರು ಯಾರು ಈಗ ಅವ್ರನ್ನ ಎಲ್ಲೋ ಇರ್ಬೇಕಾಗಿತ್ತು, ಹಂಗ್ ಲೆಕ್ಕ ನೋಡಿದ್ರೆ. ಯಾರೆಲ್ಲ ಇರ್ಬೇಕಾಯ್ತು? ಅವ್ರೇ ನಿಮ್ ಮಧುಗಿರಿ ಮೋದಿ ಅವರು. ನಾನು ಅವ್ರ ವಿಚಾರ ಮಾತಾಡ್ತಾ ಇಲ್ಲ ಸ್ವಾಮಿ ನಿಮ್ಮ ಹತ್ರ. ನಾನ್ ದರ್ಶನ್ ವಿಚಾರ ಮಾತಾಡ್ತಾ ಇರೋದು. ನೀವ್ ಯಾರ ಪರವಾಗಿ ಮಾತಾಡ್ತಾ ಫೋನ್ ಮಾಡಿದ್ರಿ? ಅವ್ರ ನಾನು ಮಧುಗಿರಿ ಮೋದಿ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ನಿಮ್ ಪರವಾಗಿ ವಹಿಸ್ಕೊಂಡು